ಮೊದಲನೇ ದೇವರು ಯಾರು ಒತ್ತಿಕೊಂಡ ಕೇಳಿದ್ರ ಬಿಸಿಲಿರಲಿ, ಮಳೆ ಇರಲಿ, ಚಳಿ ಇರಲಿ, ಹಗಲಿರಲಿ, ರಾತ್ರಿ ಇರಲಿ ಏನ್ರಿ ವರ್ಷಗಟ್ಲೆ ಅಂತ ದುಡ್ದು ನಮಗೆಲ್ಲರಿಗೂ ಕೂಡ ಅನ್ನ ಕೊಡ್ತಾನಲ್ಲ, ನಿಜವಾಗಿರ್ತಕ್ಕಂಥ ದೇವ್ರು ಅಂತಂದ್ರೆ ಒಬ್ಬ ಅನ್ನ ಕೊಡ್ತಕ್ಕಂಥ ರೈತನ ಬಿಟ್ರೆ ಮತ್ತೆ ಯಾವ ಕೂಡ ದೇವ್ರುಗಳಿಲ್ಲ. ಇರ್ತಕ್ಕಂಥ ಮೂರು ದೇವರು ಅವು ಯಾವ ಒತ್ತಿಕೊಂಡ ಕೇಳಿದ್ರೆ ಮೊದಲನೇ ದೇವರು ಯಾರು ಒತ್ತಿಕೊಂಡ ಕೇಳಿದ್ರೆ ಬಿಸಿಲಿರಲಿ, ಮಳೆ ಇರಲಿ, ಚಳಿ ಇರಲಿ, ಹಗಲಿರಲಿ, ರಾತ್ರಿ ಇರಲಿ ಏನ್ರಿ ವರ್ಷಗಟ್ಲೆ ಅಂತ ದುಡ್ದು ನಮಗೆಲ್ಲರಿಗೂ ಕೂಡ ಅನ್ನ ಕೊಡ್ತಾನಲ್ಲ, ನಿಜವಾಗಿರ್ತಕ್ಕಂಥ ದೇವ್ರು ಅಂತಂದ್ರೆ ಒಬ್ಬ ಅನ್ನ ಕೊಡ್ತಕ್ಕಂಥ ರೈತನ ಬಿಟ್ರೆ ಮತ್ತೆ ಯಾವ ಕೂಡ ದೇವ್ರುಗಳಿಲ್ಲ ಏನ್ರಿ. ಅನ್ನ ಕೊಡ್ತಕ್ಕಂಥ ರೈತ ಅಪ್ಪಿ ತಪ್ಪಿ ಅಂದ ರೈತ ಮನಸ್ಸು ಮಾಡಿ ಸ್ಟ್ರೈಕ್ ಮಾಡೋದು ಮತ್ತೆ ತಿಳ್ಕೊಂಡ್ರೆ ನಾವು ಯಾರೂ ಕೂಡ ಬದುಕೋಕ್ಕಾಗಲ್ಲ ಈ ಭೂಮಿ ಮೇಲೆ. ಇದು ಮೊದಲನೇ ರೈತ. ಇನ್ನು ಎರಡನೇ ದೇವ್ರು ಯಾರು? ನಮ್ಮ ಯಾರ ಕಣ್ಣಿಗೂ ಕೂಡ ಕಾಣಂಗಿಲ್ಲ, ಇಡೀ ನಮ್ಮ ದೇಶವನ್ನೇ ಕಾಪಾಡ್ತಾರೆ. ನಮ್ಮ ಕಣ್ಣಿಗೆನ್ನ ಕಾಣಂಗಿಲ್ಲ, ನಮ್ಮ ದೇಶವನ್ನು ಕಾಪಾಡ್ತಾರೆ. ಒಂದು ವೇಳೆ ಅವರಿಂದ ನಮ್ಮನ್ನು ಕಾಪಾಡಲಿಲ್ಲ ತಿಳ್ಕೊಂಡ್ರೆ ಇವತ್ತು ನಮ್ಮ ಭಾರತ ದೇಶ ಹೇಗೆಂದು ಉಳಿತಿದ್ದಿಲ್ಲ. ನಾವೆಲ್ಲರೂ ಕೂಡ ಎಂದೋ ಸತ್ತು ಹೋಗಿದ್ದೇವೆ ನಾವು. ಆದ್ರೆ ಆ ಪುಣ್ಯಾತ್ಮರ ಆಧಾರ ತಿಳ್ಕೊಂಡ್ರೆ ನಮ್ಮನ್ನೆಂದ ನಾವು ಇಷ್ಟು ಸುಖದಾಗದೀವಿ, ಆನಂದಾಗದೀವಿ. ಅವ್ರು ಯಾರು ಒತ್ತಿಕೊಂಡು ಕೇಳಿದ್ರೆ ಗಡಿ ಕಾಯ್ತಕ್ಕಂಥ ಯೋಧರು, ಮಿಲ್ಟ್ರಿ ಏನ್ರಿ, ಗಡಿ ಕಾಯ್ತಕ್ಕಂಥ ಯೋಧರು. ಎಷ್ಟರ ಮಟ್ಟಿಗೆ ನಮ್ಮನ್ನು ಜಾಕ್ ಮಾಡ್ತಾರೆ, ಎಷ್ಟು ಜನ ನಮ್ಮ ದೇಶಕ್ಕಾಗಿ ಏನ್ರಿ ನಮ್ಮನ್ನು ಕಾಪಾಡೋಕ್ಕಂತ ತಮ್ಮ ಜೀವನ ಅಂತಕ್ಕಂಥದನ್ನು ಬಲಿ ಕೊಡ್ತಕ್ಕಂಥವ್ರು ಯೋಧರು. ಎಷ್ಟು ಜನ ಸಾಯ್ತಾರ ನೋಡ್ತೀವಿಲ್ಲ ನಾವು. ಹುತಾತ್ಮರಾದರು. ಈ 2 ವರ್ಷದಿಂದ ಇಡೀ ಅಂದ ಮಿಲಿಟ್ರಿಯಿಂದ ಒಂದು ಬಸ್ಸಿಗೆ ಬಾಂಬ್ ಬಿಟ್ಟಿದ್ರು ಗೊತ್ತಾ ನಿಮ್ಗೆ? 40-50 ಜನ ಏಕಕಾಲಕ್ಕೆಂದ ಸತ್ತು ಹೋಗಿಬಿಟ್ರು. ಯಾರಿಗಾಗಿ? ನಮ್ಮನ್ನು ಉಳಿಸೋದಕ್ಕಾಗಿ ಅಂದ ತಾವು ಸಾಯ್ಲಿಕ್ಕತ್ತಾರಲ್ಲ. ಅವ್ರಿಗಿಂತ ದೊಡ್ಡ ದೇವರಿಂದ ಜಗತ್ತಿನಾಗ ಯಾವ್ಯಾವ್ರಿ? ಇನ್ನು ಮೂರನೇ ದೇವರು ಯಾರು ಒತ್ತುಕೊಂಡ ಕೇಳಿದ್ರೆ ನಮಗೆ ಜ್ಞಾನ ನೀಡ್ತಕ್ಕಂಥ ಒಬ್ಬ ಸದ್ಗುರುನಾಥನು ಕೂಡ ದೇವರೇ ನಮ್ಮನ್ನು ಕಾಪಾಡ್ತಾನೆ. ಗುರು ಹೇಳ್ತಾರಲ್ಲ ಏನ್ರಿ, ಅಪ್ಪಿ ತಪ್ಪಿ ಅಂದ ಗುರು ಮುನಿದರೆ ಹರ ಕಾಪಾಡಂಗಿಲ್ಲ. ಒಂದು ವೇಳೆ ಪರಮಾತ್ಮನೇ ಸಿಟ್ಟಿಗೆ ಆದ್ನು ಒತ್ತುಕೊಂಡ್ರೆ ಗುರು ಕಾಪಾಡ್ತಾನೆ ತಗೊಂಡು ಹೇಳ್ತಾರಲ್ಲ, ಹಂಗೆ ಮೂರನೇ ದೇವ್ರು ಯಾರು ಒತ್ತುಕೊಂಡ್ರೆ ಕೇಳಿದ್ರೆ ಒಬ್ಬ ಸದ್ಗುರುನಾಥ ಅನ್ನೋದನ್ನು ನಾವು ಯಾರು ಕೂಡ ಮರಿಬಾರ್ದು. ಅದಕ್ಕೆ ನಾವು ಏನು ಮಾಡ್ಬೇಕಂತ ಕೇಳಿದ್ರೆ ನಾಳೆ ನಮ್ಮ ರೈತರಿಗೆ ಅಂದ ಒಳ್ಳೇದಾಗಲಿ, ನಮ್ಮ ರೈತ ಜನ ಸುಖದಾಗಿ ಅಂದ ಇರಲಿ ಎತ್ತುಕೊಂಡು ಏನ್ರಿ ಪ್ರಾರ್ಥನೆ ಮಾಡ್ತಕ್ಕಂಥ ಸಮಯ ಬಂದದೆ. ಅದಕ್ಕೆ ನಾಳೆಗೆ ನೀವೆಲ್ಲ ಹಸಿರು ಸೀರೆ ಅಂತಕ್ಕಂಥದ್ದು ಉಟ್ಕೊಂಡಂದ ಬರ್ರಿ ಎತ್ತುಕೊಂಡು ಹೇಳ್ತೀನಿ. ಹೆಂಗೆ ನೀವು ಇಟ್ಟೆಲ್ಲ ಶೃಂಗಾರಾಗಿ ಬರ್ತೀರೋ ಹಂಗೆ ಸಾವಿರ ಹೆಣ್ಣು ಮಕ್ಕಳೆಲ್ಲ ರಾಜನ ಮೆರವಣಿಗೆ ನೋಡಕ್ಕೆ ಶೃಂಗಾರ ಮಾಡ್ಕೊಂಡು ಬಂದಾರ. ಕಿಮ್ಮತ್ತಿನ ಸೀರೆ ಉಟ್ಟಾರ. ಏನೆಲ್ಲ ಆಭರಣಗಳನ್ನು ಹಾಕ್ಕೊಂಡು, ಕೈ ಒಳಗಿಂದ ಆಭರಣ, ಕೊರಳಾಗಿಂದ ಆಭರಣ, ಇದನ್ನೆಲ್ಲ ಹಾಕ್ಕೊಂಡಂದ ಎಲ್ಲರೂ ಕೂಡ ಮನೆ ಎದುರಿಗಿಂದ ತಮ್ಮ ಮನೆ ಎದುರಿಗಿಂದ ಕಟ್ಟಿ ಮೇಲೆ ತಗೊಂಡು ರಾಜನ ಮೆರವಣಿಗೆ ನೋಡಕತ್ಯಾರ. ಇಲ್ಲಿ ಏನದಲ್ಲ ಮಾದೇವಿ ಅಕ್ಕಗ ಎಲ್ಲ ಗೆಳತಿಯರು ಕೂಡಿ ಅಂದ ಬಿಡಲಿಲ್ಲ, ಬಾ ಒಂದು 5 ಮಿನಿಟ್ ನಿಂತು ನೋಡಿ ಬರೋಣ ಬಾ. ಅದೇನು ನಮ್ಮ ಸಂಘಟನೆ ಬರ್ತದೆ ಮೆರವಣಿಗೆ ಇಲ್ಲೇ ಮನೆ ಮುಂದೆ ನಿಂದ್ರೆ ನಾವು ಎಲ್ಲಿ ದೂರ ಹೋಗೋದು ಬೇಕಾಗಿಲ್ಲ. ಯಾವಾಗಿಂದ ಒತ್ತಾಯ ಮಾಡಿ ಅಂದ ಮಹಾದೇವಿ ಅಕ್ಕಗ ಕರ್ಕೊಂಡು ತೊಗೊಂಡು ಬಂದು ಮನೆ ಬಾಗಿಲದ ಎದುರಿಗಿಂದ ನಿಂತರು. ಆ ಕಡೆ ಈ ಕಡೆಯಿಂದ ಇವರೆಲ್ಲ 8 ಜನ ಗೆಳತಿಯರು ನಿಂತಾರ. ನಡಬರ್ಕೆಂದ ಮಹಾದೇವಿ ನಿಂತಾಳ. ಅದು ಎಲ್ಲಿ ಭಾಳ ದೂರ ಏನಿಲ್ಲ, ಅವ್ರ ಮನೆ ಬಾಗಿಲು ಮುಂದೆನೆ, ತಲಬಾಗಿಲು ಮುಂದೆನೆ ಮೆರವಣಿಗೆ ಹೋಗ್ಲಕತ್ತದ. ಯಾವಾಗಿಂದ ಬಂದೆಂದ ಮಹಾದೇವಿ ನಿಂತಾಳೆ, ಅವಾಗಿಂದ ಜಯ ಹೊಡಿತಾರೆ. ರಾಜ ಆನಿ ಮೇಲಿಂದ ಅಂಬಾರಿ ಒಳಗಿಂದ ರಾಜ ಕುಂತಾನೆ. ಅದ್ದೂರಿ ಆಗಿರ್ತಕ್ಕಂಥ ಮೆರವಣಿಗೆಂದ ಬರ್ಲಿಕ್ಕತ್ತದೆ. ಎಲ್ಲ ಕಡೆನೂ ಕೂಡ ನೋಡ್ಲಿಕ್ಕತ್ತಾನ. ಮ್ಯಾಲೆ ಕೂತ್ಕೊಂಡು ಎಲ್ಲ ಕಡೆ ನೋಡೋಣಲ್ರಿ. ಒಂದು ಕಡೆಗೆ ದಂಡಿಗೆಂದ ಹೆಣ್ಣು ಮಕ್ಕಳು ಕುಂತ ನಿಂತಾರ, ಇನ್ನೊಂದು ಕಡೆಗೆ ಗಂಡು ಮಕ್ಕಳೆಲ್ಲ ಮೆರವಣಿಗೆ ಮುಂದೆ ಜಯ ಹೊಡಿತಾರ, ಕುಣಿದಾಡ್ತಾರ. ರಾಜ ಗೆದ್ದು ಬಂದಿರ್ತಕ್ಕಂಥ ಖುಷಿ ಒಳಗೆ ಯಾವಾಗ ಹಿಂಗೆ ಎಲ್ಲ ಕಡೆನೂ ಕೂಡ ನೋಡ್ತಾ ಬರೋದ್ರೊಳಗಾಗಿ ಆ ಮೆರವಣಿಗೆ ಎಲ್ಲಿ ಬಂತು ಅಂತಕೊಂಡು ಕೇಳಿದ್ರೆ ಮಹಾದೇವಿ ಅಕ್ಕನ ಮನೆ ಮುಂದೆ ಬಂತು. ನೋಡ್ರಿ, ಮಹಾದೇವಿ ಮನೆ ಮುಂದೆ ಬಂತು. ಇಡೀ ಊರು ಹೊರಗಿನಿಂದ ಮೆರವಣಿಗೆ ಪ್ರಾರಂಭ ಆಗದೆ. ಸಾವಿರ ಜನ ಹೆಣ್ಮಕ್ಳು ನಿಂತಾರೆ. ಎಲ್ಲ ಹೆಣ್ಮಕ್ಕಳನ್ನು ಕೂಡ ನೋಡ್ಕೊತಂದ ಬಂದಾನೆ. ಯಾವಾಗಿಂದ ನೋಡ್ತಾ ಬರುವಂಥ ಪ್ರಸಂಗದ ಒಳಗೆ ಯಾವಾಗಿಂದ ಮಹಾದೇವಿ ಅಕ್ಕನ ಮನೆ ಬಂತು, ಅವಾಗ ಅರಮನೆ ಆನೆ ಮೇಲೆ ಕೂತ್ಕೊಂಡಿರ್ತಕ್ಕಂಥ ರಾಜ ಅವನ ದೃಷ್ಟಿ ಎಲ್ಲಿ ಹೋಯ್ತು ಅಂತಕೊಂಡು ಕೇಳಿದ್ರೆ ಮಹಾದೇವಿ ಮೇಲಿಂದ ಹೋಯ್ತು. ನೋಡಿ, ಮಹಾದೇವಿ ಮೇಲಿಂದ ಹೋಯ್ತು. ಅದು ಎಂಥ ದೃಷ್ಟಿ ಏನ್ರಿ, ನೋಡ್ತಕ್ಕಂಥ ದೃಷ್ಟಿ ಒಳಗೂ ಕೂಡ ಬೇರೆ ಇದೆ. ಬರೇ ದೃಷ್ಟಿ ಭಗವಂತ ನೋಡೋಕ್ಕೆ ಕಣ್ಣು ಕೊಟ್ಟಾನ, ಒಪ್ತೀವಿ. ಆದ್ರೆ ನೋಡುವಂಥ ಭಾವನೆಗಳನ್ನು ಕೊಟ್ಟಾನಲ್ಲ, ಅದು ಒಳ್ಳೆ ಭಾವನೆಯನ್ನು ಕೊಟ್ಟಾನ, 2 ಭಾವನೆಯನ್ನು ಕೊಟ್ಟ ಏನ್ರಿ, ಕೆಟ್ಟ ಭಾವನೆಯನ್ನು ಕೂಡ ಕೊಟ್ಟಾನ. ಪರಮಾತ್ಮ ಈ ಭೂಮಿ ಮೇಲೆ ನಮ್ಗೆ ಎಲ್ಲಿನೂ ಕೂಡ ಒಂದೊಂದು ಇಟ್ಟಿಲ್ಲ, ಎಲ್ಲವನ್ನು ಕೂಡ 2 ಕೊಟ್ಟಾನೆ. ನೋಡ್ತಕ್ಕಂಥ ಕಣ್ಣುಗಳನ್ನು ಏನ್ರಿ, ಉಸಿರಾಡ್ತಕ್ಕಂಥ ಮೂಗನ್ನು, ನುಡಿತಕ್ಕಂಥ ನಾಲಿಗೆಯನ್ನು,
ನೋಡಕ್ಕೆ ನಮಗೆ ಒಂದೇ ಕಾಣುತ್ತಿಲ್ಲ ನಾಳೆಗೆ. ಇದ್ರ ಎರಡು ಅದಾವ, ಒಂದು ಸತ್ಯವನ್ನು ಹೇಳ್ತದೆ, ಒಂದು ಸುಳ್ಳು ಹೇಳ್ತದೆ. ನಡೀತಕ್ಕಂಥ ಕಾಲುಗಳು ಎರಡು, ದಾನ ಮಾಡ್ತಕ್ಕಂಥ ಕೈಗಳಂದ ಎರಡು. ಏನ್ರಿ ಈ ಜೀವನದ ಒಳಗೆ ಎಲ್ಲವನ್ನು ಕೂಡ ಎರಡೆರಡು ಕೊಟ್ಟಾನಲ್ಲ, ಆದ್ರೆ ಇನ್ನೊಂದನ್ನು ಎರಡು ಕೊಟ್ಟಾನ. ಯಾವುದು ಹೊತ್ತುಕೊಂಡು ಕೇಳಿದ್ರೆ ಭಾವನೆಗಳ ಕೂಡ ಎರಡು ಕೊಟ್ಟಾನ. ಒಂದು ಒಳ್ಳೆ ಭಾವನೆ ಕೊಟ್ಟಾನ, ಇನ್ನೊಂದು ಕೆಟ್ಟ ಭಾವನೆ ಕೊಟ್ಟ. ಯಾವಾಗಿಂದ ರಾಜ ಅಂಬಾರಿ ಒಳಗಿಂದ ಕೂತ್ಕೊಂಡಿರ್ತಕ್ಕಂಥ ರಾಜ ಮಹಾದೇವಮ್ಮನನ್ನು ನೋಡಿದ್ನಲ್ಲ, ನೋಡುದೇನು ಕೆಟ್ಟದೇನಲ್ಲ, ಆ ನೋಡುವಂಥ ದೃಷ್ಟಿ ಒಳಗೆ ಕೆಟ್ಟ ಭಾವನೆ ಹೋಯ್ತು. ಏನು ಕೆಟ್ಟ ಭಾವನೆ? ಕಾಮ ಭಾವನೆ ಅಂತಕ್ಕಂಥ ಹೋಯ್ತು. ಮನಸ್ಸಿನೊಳಗಂದ ಅರಮನೆ ಒಳಗಂದವ ಆನೆ ಅಂಬಾರಿ ಒಳಗೆ ಕೂತ್ಕೊಂಡಿರ್ತಕ್ಕಂಥ ರಾಜ ನನ್ನ ಬದುಕಿನೊಳಗಿಂದ ಮದುವೆ ಅಂತಕ್ಕಂಥ ಆಗಬೇಕಾಗಿತ್ತು ಅಂದ್ರೆ ಇದೇ ಹೆಣ್ಣಿನನ್ನೇ ನಾನು ಮದುವೆ ಮಾಡ್ಕೋಬೇಕಂತ ತೀರ್ಮಾನ ಮಾಡ್ಕೊಂಡ. ಯಾಕೆ? ಅವಳ ರೂಪ, ಅವಳಲ್ಲಿರ್ತಕ್ಕಂಥ ಸೌಂದರ್ಯ ನೋಡ್ರಿ. ಎಲ್ಲಿ ವಿದ್ಯೆ ಇರ್ತದಲ್ಲ ಅಲ್ಲಿ ರೂಪ ತಾನಾಗಿನೇ ಬರ್ತದ. ಹೇಳ್ತಾರಲ್ಲ, ವಿದ್ಯೆಯುಳ್ಳವನ ಮುಖವು ಏನ್ರಿ ಮುದ್ದು ಬರುವಂತೆಕ್ಕು, ವಿದ್ಯೆ ಇಲ್ಲದವನ ಮುಖವು ಹಾಳೂರ ಹದ್ದಿನಂತೆ ಸರ್ವಜ್ಞಾತ. ಏನ್ರಿ ಹಾಳೂರ ಹದ್ದಿನಂತೆ ಸರ್ವಜ್ಞಾತ ತಿಳ್ಕೊಂಡು ಹೇಳ್ತಾನೆ. ವಿದ್ಯೆ ಇದ್ದವನಿಗೆ ವಿದ್ಯೆ ಇತ್ತು, ತಪಸ್ಸಿತ್ತು ಅಂತ ತಿಳ್ಕೊಂಡ್ರ ನೋಡ್ರಿ, ಒಬ್ಬೊಬ್ಬರು ಸ್ವಾಮಿಗಳನ್ನ ಹೆಂಗೆ ಕಾಣ್ತಿರ್ತಾರ ತಿಳ್ಕೊಂಡು ಕೇಳಿದ್ರ, ಯಾಕಟ್ಟು ಚೆನ್ನಾಗಿ ಅಂತ ಕಾಣ್ತಾರ ತಿಳ್ಕೊಂಡ ಕೇಳಿದ್ರ ಅವರಲ್ಲಿ ತಪಸ್ಸಿನ ಶಕ್ತಿ ಇರ್ತದ, ಜ್ಞಾನ ಇರ್ತದಲ್ಲ, ನೋಡಕ್ಕೆ ಅವ್ರಿಗೆ ಹೆಂಗೆ ಕರ್ರಗೆ ಹಾಕಿರ್ಲಕ್ಕ ನೋಡೋರಿಗೆ ಅಂತ ಚಂದ ಕಾಣುತ್ತೆ. ನೋಡ್ರಿ ವಿದ್ಯಾವಂತ ಮಕ್ಕಳು ನೋಡ್ರಿ, ಒಳ್ಳೆ ಚೆನ್ನಾಗಿ ಅಂದ್ರೆ ಸಾಲಿ ಕಲಿತಿದ್ರು ಒತ್ತಿಕೊಂಡ್ರ ಏನ್ರಿ ಆ ಮಕ್ಕಳನ್ನ ನೋಡ್ರಿ, ಒಳ್ಳೆ ವಿದ್ಯಾವಂತ ಮಕ್ಕಳ ಮುಖ ನೋಡ್ರಿ, ಇವೇನ ಗುಂಡಿ ಬಿಚ್ಕೊಂಡು ತಿರುಗ್ತಾವ ನೋಡ್ರಿ. ಏನ್ರಿ ಗುಂಡಿ ಬಿಚ್ಕೊಂಡು ತಿರುಗಿ ಎಲ್ಲರೂ ಡಿಜೆದಾಗ ಡ್ಯಾನ್ಸ್ ಹೊಡೆದು ಎಣ್ಣೆ ಹೊಡೆದು ತಿರುಗ್ತಿರ್ತಾರೆ ಅವ್ಕೂರು ಮಾರಿ ನೋಡ್ರಿ. ಒಳ್ಳೆ ವಿದ್ಯೆ ಇರ್ತಕ್ಕಂಥವ್ರ ಮುಖ ನೋಡ್ರಿ ನೀವು. ಹಿಂಗೆ ಬಂಗಾರ ಕಣ್ಣಂಗೆ ಕಾಣ್ತಾವ್ರಿ. ವಿದ್ಯೆ ಇರ್ತಕ್ಕಂಥ ಮಕ್ಕಳು ಬಂಗಾರ ಕಣ್ಣಂಗೆ ಕಾಣ್ತವೆ. ಯಾವಾಗ ಇಲ್ಲಿ ತಾಯಿ ಹತ್ತಿರಂದ ಒಂದು ಕಡೆಗಿಂದ ಜ್ಞಾನವಾದ, ಇನ್ನೊಂದು ಕಡೆಗಿಂದ ರೂಪ ಅದ. ಯಾವಾಗ ಮಹಾದೇವಿ ಅಂತ ಸಾವಿರ ಜನರದ ಒಳಗೆ ಆ ಮಹಾದೇವನೇ ಅಟ್ಟು ಚಂದ ಕಾಣಬೇಕಾಗಿತ್ತು ಅಂತಂದ್ರೆ, ರಾಜನ ಮನಸ್ಸಿಗೆ ಹಿಡಿಸ್ಬೇಕಾಗಿತ್ತು ಅಂತಂದ್ರೆ ಆ ಮಹಾದೇವಿ ಅಕ್ಕ ಎಟ್ಟ ರೂಪವತಿ ಆಗಿರ್ಬೇಕು. ಯಾವಾಗಿಂದ ಆನಿ ಮಗ್ಲನಿಂದ ಮಂತ್ರಿ ನಡೆದಿದ್ದ, ಏ ಮಂತ್ರಿ ಬಾಯಿಲಿ ಎತ್ತಿಕೊಂಡ, ಏನು ಪ್ರಭು ಅಂದ. ಏನಿಲ್ಲ, ಅಲ್ಲಿ ಹುಡುಗಿ ನಿಂತೈತಲ್ಲ ಅದಕ್ಕೆ ಯಾರ ಮಗಳು, ಯಾರ ಮನೆತಂದಕ್ಕೆ ವಿಚಾರ ಮಾಡ್ಕೊಂಡು ಬಂದ ನಾನು ಹೇಳ್ಬೇಕು. ರಾಜಾಜ್ಞೆ, ಯಾವಾಗಿಂದ ರಾಜಾಜ್ಞೆ ತಂದಾಗ ಮಂತ್ರಿಗಿಂದ ಮೀರಕ್ಕಿಂದ ಆಗಂಗಿಲ್ಲ. ನೇರವಾಗಿ ಮನೆತನಕ್ಕಿಂದ ಹೋಗಿ ವಿಚಾರ ಮಾಡ್ದ. ಯಾರಿದ್ರು ಹೊತ್ತುಕೊಂಡ ಕೇಳಿದ್ರೆ ಒಬ್ಬ ಸಣ್ಣ ವ್ಯಾಪಾರಿ, ಯಾವ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರ ಒಬ್ಬಳು ಮಗಳದಾಳ. ಆಕಿನ ಬಿಟ್ಟರೆ ಅಂದ್ರೆ ಬೇರೆ ಮಕ್ಕಳಿಲ್ಲ ಅವರಿಗೆ, ಮಾದೇವಿ ಒಬ್ಬಕ್ಕಿನೇ ಮಗಳದಾಳ. ಹಾಗಿತ್ತು ಅಂದ್ರೆ ಮೆರವಣಿಗೆಯಿಂದ ಬೇಗ ಹೋಗ್ಲಿ ಎತ್ತಿಕೊಂಡ ನೋಡ್ರಿ. ಒಂದು ಮಾತು ಹೇಳ್ತಾರ, ವಿದ್ಯಾತುರಾಣಂ ನ ಸುಖಂ ನ ನಿದ್ರಾತ್. ಏನ್ರಿ ವಿದ್ಯಾ ಕಲಿಬೇಕನ್ನತಕ್ಕಂಥವನಿಗೆ ಏನ್ರಿ ಹೊಟ್ಟೆ ತುಂಬ ಅನ್ನ ಇರಂಗಿಲ್ಲ, ಕಣ್ಣು ತುಂಬ ನಿದ್ದಿರಂಗಿಲ್ಲ. ಯಾವ ಹೊಟ್ಟೆ ತುಂಬ ಉಣಂಗಿಲ್ಲ, ಯಾವ ಕಣ್ಣು ತುಂಬ ಅಂದ ಏನ್ರಿ ಚಂತನ ಮಕ್ಕಳಂಗಿಲ್ಲಲ್ಲ, ಅದೇ ಮಕ್ಕಳಿಗೆ ವಿದ್ಯೆ ಹತ್ತದ. ನೀವು ಬುಟ್ಟಿಗಡ್ಲೆ ತಿಂದು ಲಾಸ್ಟ್ ಬೆಂಚಿಗೆ ಕೂತು ಹೋಗಿ ನಿದ್ದೆ ಮಾಡಿದ್ರೆ ಬುದ್ಧಿ ಹತ್ತದನು ಏನ್ರಿ? ಏನಂತಾರ, ವಿದ್ಯಾ ಕಲಿಬೇಕಂತಕ್ಕಂಥ ಆಸಕ್ತಿ ಇರ್ತಕ್ಕಂಥವನಿಗೆ ಹೇಳ್ತಲ್ಲ, ವಿದ್ಯಾತುರಾಣಂ ನ ಸುಖಂ ನ ನಿದ್ರಾ. ಆ ಮಗುವಿಗೆ ವಿದ್ಯಾ ಕಲಿಬೇಕಂತಕ್ಕಂಥ ಮಕ್ಕಳಿಗೆ ಸುಖ ಇರಂಗಿಲ್ಲ, ಕಣ್ಣು ತುಂಬ ನಿದ್ದಿರಂಗಿಲ್ಲ. ಅದಕ್ಕಾಗಿ ವಿದ್ಯಾ ಕಲಿತಕ್ಕಂಥ ಮಕ್ಕಳು ಹೆಂಗಿರ್ಬೇಕಂತಂದ್ರೆ ಅಲ್ಪಾಹಾರಿ ಸ್ವಹನ ನಿದ್ರಾ ತಗೊಂಡು ಕರೀತಾರೆ. ವಿದ್ಯಾ ಕಲಿತಕ್ಕಂಥ ಮಕ್ಕಳು ಹೆಂಗಿರ್ಬೇಕಂತಂದ್ರೆ ಅಲ್ಪಾಹಾರಿ, ಸ್ವಲ್ಪ ಊಟ ಮಾಡಬೇಕು. ಏನ್ರಿ ಸ್ವಾನ ನಿದ್ರಾ ಅಂದ್ರೆ ನಾಯಿ ಹಂಗೆಂದ ನಿದ್ದೆ ಮಾಡಬೇಕು. ನಾಯಿ ಎಟ್ಟೆ ಎಚ್ಚರದಾಗ ನಿದ್ದೆ ಮಾಡ್ತದ್ರಿ, ಒಂದು ಸ್ವಲ್ಪ ಸುಳುಕಂದ್ರೆ ಸಾಕು, ಥಟ್ ಅನ್ನಂಗೆ ಎದ್ದು ಕುಂದಿರ್ತದ. ನಮ್ಮ ಹಂಗೆ ಎದ್ದು ಕುಂದಿರ್ತಾವನು, ಮ್ಯಾಲೆ ಕಲ್ಲು ಬಿದ್ರು ಹೇಳಲ್ಲ, ಯಾಕಂದ್ರೆ ಬುಟ್ಟಿಗಡ್ಲೆ ತಿಂದಿರ್ತಾವ. ಏನ್ರಿ ತಿನ್ನೋದು ವಾರ ನಿದ್ದೆ ಹೊಡ್ಯೋದು. ಮತ್ತು ಮುಂಜಾನೆ ಹೇಳೋದು, ಮಮ್ಮಿ ನನಗೆ ನಿದ್ದೆನೇ ಆಗಿಲ್ಲ ಮಮ್ಮಿ, ಎದ್ದ ನೀಟಕ್ಕೆ 9ಕ್ಕೆ. ಏನ್ರಿ ನೀವು ಏನಂತೀರಿ, ಅಯ್ಯ ನನ್ನ ಮಗ ಸಾಲಿ ಕಲ್ತೇವೆ ಚಂದ ನಿದ್ದೆ ಮಾಡ್ಲತ್ತ ನೀವಂತೀರಿ. ಚಂದ ನಿದ್ದೆ ಮಾಡಿದ್ದು ಎಂದೂ ಕೂಡ ಬುದ್ಧಿ ಕಲಿಯಲ್ಲ ಏತಿಲ್ಲ. ಮಕ್ಕಳಿಗಂದ್ರೆ ವಿದ್ಯಾ ಕಲಿತಕ್ಕಂಥ ಮಕ್ಕಳಿಗೆ ತ್ರಾಸ ಇರಬೇಕು. ಹೆಂಗಿರ್ಬೇಕು ಅಂತಕೊಂಡು ಹೇಳ್ತಾರಲ್ಲ, ಅಲ್ಪಾಹಾರ ಸ್ವಾನ ನಿದ್ರಾ ಅಂದ್ರೆ ಸ್ವಲ್ಪ ಉಣಬೇಕು, ಏನ್ರಿ ಸ್ವಲ್ಪ ನಿದ್ದೆ ಮಾಡಬೇಕು. ಅಂಥ ಮಕ್ಕಳಿಗೆ ಮಾತ್ರ ವಿದ್ಯೆ ಹತ್ತದೆ ಹೊರತಾಗಿ ಬೇರೆದಿಂದ ಹತ್ತಂಗಿಲ್ಲ. ಇಲ್ಲಿ ಇನ್ನೊಂದು ಮಾತಂದ ಹೇಳ್ತಾರೆ ಅದೇ ಸಂಸ್ಕೃತದೊಳಗರೆ, ಹೆಂಗೆ ವಿದ್ಯಾತುರಾಣಂ ನ ಸುಖಂ ನ ನಿದ್ರಾ ತಿಳ್ಕೊಂಡು ಹೇಳಿದ್ರಲ್ಲ, ಇನ್ನೊಂದು ಮಾತು ಹೇಳ್ತಾರೆ ಈ ರಾಜಕ್ಕೆ ಸಂಬಂಧಪಟ್ಟಂಗ, ಕಾಮಾತುರಾಣಂ ನ ಭಯಂ ನ ಲಜ್ಜ.
ಕಾಮಾತುರಾಣಂ ನ ಭಯಂ ನ ಲಜ್ಜ ಅಂದ್ರ ಕಾಮದ ಆತುರನಾಗಿರ್ತಕ್ಕಂಥವನಿಗೆ ನಾ ಯಾರು, ನಾ ಎಲ್ಲಿ ಕುಂತೀನಿ, ನಾ ಹೆಂಗದೇನಿ, ನನ್ನ ಸ್ಥಾನ ಏನು, ನನ್ನ ಮಾನ ಏನು, ಇದು ಯಾವುದು ಕೂಡ ಅರಿವಿರಂಗಿಲ್ಲತ್ತ ಕಣ್ಣಿಗೆ ಪರಿ ಬಂದ್ಬಿಡ್ತಾವತ್ತೆ. ಕಾಮದ ಆತುರನಾಯ್ತು ಅಲ್ಲ. ಯಾವಾಗ ಮಹಾದೇವಮ್ಮನ ನೋಡ್ದ, ಅವಳ ಸೌಂದರ್ಯವನ್ನು ನೋಡ್ದ, ಯಾವಾಗ ಅವಳ ಜೊತೆಯೊಳಗೆ ಮಾತಾಡಲಿ, ಯಾವಾಗ ಅವಳ ಜೊತೆಯೊಳಗೆ ನಾನು ಮದುವೆ ಮಾಡ್ಕೊಳ್ಳಿ, ಯಾವಾಗ ಅವಳ ಜೊತೆಯೊಳಗೆ ನಾನು ಕೂಡ್ಲಿ. ನೋಡ್ರಿ, ಕಾಮದ ಆತುರ ಆಗತ್ತದ. ಮೆರವಣಿಗೆ ಬೇಗ ಬೇಗಂದ ಹೋಗ್ಲಿ. ಯಾವಾಗಿಂದ ಅರಮನೆ ಮುಂದೆ ಮೆರವಣಿಗೆ ಬಂದು ನಿಂತು ಹಿಂಗೆ ನಿಂತ್ಕೊಂಡಿರ್ತಕ್ಕಂಥ ಪ್ರಸಂಗದ ಒಳಗ ರಾಜ ಆನೆ ಮೇಲಿಂದ ಕೆಳಗಿಳದ ನೇರವಾಗಿ ಅರಮನೆ ಒಳಗಿಂದ ಹೋಗಿಂದ ಮಂತ್ರಿಗಿಂದ ಕರೆದ. ಮಂತ್ರಿಗೇನಂತ ನೋಡು, ಅದೇನು ಹುಡುಗಿನಿಂದ ನೋಡಿದ್ದೆಲ್ಲ ಆ ಹುಡುಗಿ ಮೇಲೆ ನನ್ನ ಮನಸ್ಸಾಗ್ಯದೆ, ಆ ಹುಡುಗಿ ಜೊತೆಯೊಳಗೆ ನಾನು ಮದುವೆ ಆಗಬೇಕು, ಹೋಗಿ ನೀನ್ನ ಅವಳನ್ನಿಂದ ಒಪ್ಪಿಸಿ ಬಾ ತಿಳ್ಕೊಂಡ ಮಂತ್ರಿಗಂದ. ಮಂತ್ರಿ ಅಂತಾನೆ, ಪ್ರಭು ತಾವು ಯಾರು, ತಮ್ಮ ಸ್ಥಾನ ಏನು, ಅವ್ರ ಸ್ಥಾನ ಏನು, ಈ ರಾಜ್ಯವನ್ನು ಆಳ್ತಕ್ಕಂಥ ರಾಜರು ತಾವು. ಮಂತ್ರಿ ಅಂದ ಕೌಶಿಕ ಮಹಾರಾಜನಿಗೆ ಎಂದು ಹೇಳಕತ್ತಾರೆ, ಈ ರಾಜ್ಯವನ್ನು ಆಳ್ತಕ್ಕಂಥ ರಾಜರು ತಾವು. ರಾಜ ಪ್ರತ್ಯಕ್ಷ ದೇವರ ತಗೊಂಡು ಹೇಳ್ತಾರೆ. ಈ ರಾಜ್ಯವನ್ನು ಆಳ್ತಕ್ಕಂಥ ರಾಜ ಪ್ರಜೆಗಳಿಗೆಲ್ಲ ದೇವರಿದ್ದಂಗ. ಅಟ್ಟಿಗೆಲ್ಲ ಏನ್ರಿ, ರಾಜ ಕಣ್ಣಿಗೆ ಕಾಣತಕ್ಕಂಥ ತಂದಿದ್ದಂಗ, ಮಕ್ಕಳಿಗೆಲ್ಲ ಪ್ರಜೆಗಳಿಗೆಲ್ಲ ತಂದಿದ್ದಂಗ. ಒಬ್ಬ ತಂದಿ ಮಗಳ ಮೇಲೆ ಮನಸ್ಸು ಮಾಡೋದು ಇದು ಯಾವ ನ್ಯಾಯ ಅಂದ ಮಂತ್ರಿ. ನೋಡು, ಮಂತ್ರಿ ಹೇಳಕತ್ತಾನ ರಾಜನಿಗೆ, ಏನಂತಾನವ, ನೀವು ಈ ಪ್ರಜೆಗಳಿಗೆಲ್ಲ ದೇವರಿದ್ದಂಗ, ಒಂದು ಕಡೆಗೆ ನೀವು ಪ್ರಜೆಗಳಿಗೆಲ್ಲ ತಂದಿದ್ದಂಗಲ್ರಿ. ನಮ್ಮನ್ನು ಜ್ವಾಕಿ ಮಾಡ್ತಕ್ಕಂಥವ್ರು ಯಾರು? ಅವತ್ತಿನ ದಿನಮಾನದೊಳಗಿಂದ ರಾಜರು ನಮ್ಮನ್ನು ಜ್ವಾಕಿ ಮಾಡ್ತಿದ್ರು. ಆದ್ರೆ ಇವತ್ತು ನಮ್ಮನ್ನು ಜ್ವಾಕಿ ಮಾಡೋರು ಯಾರು ಒತ್ತಿಕೊಂಡಂತ ಕೇಳಿದ್ರ, ನಮ್ಮ ತಾಲೂಕಿನ MLA MP ಇವ್ರೇನು ಮಿನಿಸ್ಟರ್ ಅದಾರಲ್ಲ ಇವರು. ನಾ ಸುಮ್ಮನೆ ಒಂದು ಮಾತು ಹೇಳ್ತಿದ್ದೆ ನಿಮಗೆ. ಹಿಂದೆ ಕೃಷ್ಣ ಏನ್ರಿ, ಕೃಷ್ಣ ಪಂಚ ಪಾಂಡವರಿಗೆ ಕರೆದ ಒಂದು ಮಾತು ಹೇಳದಂತೆ. ಏನು ಮಾತಾ ನೋಡ್ರಪ್ಪ, 5 ಜನ ಒಂದೊಂದು ದಿಕ್ಕಿಗೆ ಹೋಗಿ ಜಗತ್ತಿನೊಳಗಿನ ಅದ್ಭುತಗಳನ್ನು ನೋಡಿ ಬರ್ರಿ ಎತ್ತುಕೊಂಡು ಹೇಳದ್ನತ್ತ. ಅದ್ಭುತ ಎತ್ತುಕೊಂಡ್ರೆ ಏನೋ ಆಶ್ಚರ್ಯ ಪಡ್ತಕ್ಕಂಥದ್ದು, ಎಲ್ಲಿಂದು ನೋಡಿರ್ಲಿಕ್ಕಿಲ್ಲ, ಅಂಥವೆಂದು ನೋಡಿ ಬರ್ರಿ ಎತ್ತುಕೊಂಡ ಕಳಿಸ್ದ. ಆಯ್ತು, ಎತ್ತುಕೊಂಡೊಂದು ನಕುಲ ಸಹದೇವರು ಒಂದು ಕಡೆಗೆ ಹೋದರು, ಧರ್ಮರಾಜ ಒಂದು ಕಡೆಗೆ ಹೋದ, ಭೀಮ್ ಒಂದು ಕಡೆಗೆ ಹೋದ, ಏನ್ರಿ ಅರ್ಜುನ ಒಂದು ಕಡೆಗೆ ಅಂದ ಹೋದ. ತಿಂಗಳಾಯ್ತು, 6 ತಿಂಗಳಾಯ್ತು. 6 ತಿಂಗಳು ಬಿಟ್ಟು ನಕುಲ ಸಹದೇವರಿಂದ ಬಂದರು. ಇವರಿಬ್ಬರು ಸಣ್ಣವ್ರಲ್ಲ, ಇಬ್ಬರು ಬಂದರು. ಯಾವಾಗಿಂದ ಬಂದರು? ಕೃಷ್ಣ, ನಾವು ಈ ಜಗತ್ತಿನೊಳಗಿಂದ ಒಂದು ಅದ್ಭುತವನ್ನು ನೋಡಿ ಬಂದೀವಿ. ಅವಾಗಿಂದ ಕೃಷ್ಣ ಕೇಳ್ದ, ಏನು ಅದ್ಭುತ ನೋಡಿ ಬಂದಿದ್ದೀಪ್ಪ, ಏನು ಅದ್ಭುತ ನೋಡಿ ಬಂದಿದ್ದಿ? ಇಲ್ಲ, ಹಿಂಗೆ ಒಬ್ಬನ ಹೊಲದಾಗಂದ. ಏನ್ರಿ, ಒಬ್ಬನ ಹೊಲದಾಗ 3 ಬಾವಿ ಅದಾವ. ಲಕ್ಷ ಕೊಡ್ರೆ, ಈಗಿನ ಅದ್ಭುತ ಆಮೇಲೆ ಹೇಳ್ತೀನಿ ನಾನು. 3 ಬಾವಿಗಳದಾವೆ. ಈ 3 ಬಾವಿ ಹೆಂಗೆ ಒತ್ತಿಕೊಂಡಂದ್ರೆ ಒಂದನ್ನು ಬಿಟ್ಟಂದ್ರೆ ಒಂದಿಲ್ಲ. ಏನ್ರಿ, ಒಂದೇ ಕಡೆಗೆ ಒಂದೇ ಸಾಲಿನೊಳಗೆ 3 ಬಾವಿಗಳದಾವ. ಆದ್ರೆ ಆಶ್ಚರ್ಯ ಏನು ಒತ್ತಿಕೊಂಡ ಕೇಳಿದ್ರೆ, ಆ ಕಡೆ ಬಾವಿನೂ ಕುಣಂದು ತುಂಬ್ಯದ, ಈ ಕಡೆ ಬಾವಿನೂ ಕುಣಂದು ತುಂಬ್ಯದ, ನಡಬರ್ಕಿನ ಬಾಯಾಗ ಒಂದು ಹನಿ ನೀರಿಲ್ಲ. ನೋಡಿ, ಆಶ್ಚರ್ಯ ಅಲ್ರಿ. 3 ಬಾವಿ ಅದಾವ, ಒಂದೇ ಕಡೆಗೆ ಅದಾವ. ಎಲ್ಲರೂ ಯಾರ್ದಾರು ಬೋರ್ ಇತ್ತು ಅಂದ್ರೆ ಅಲ್ಲಿ ಹೊಡೆದಿದ್ರು ತಾನೆ, ಆ ಬೋರಿ ನೀರು ಇದು ಈ ಬೋರ್ ಜೋಗತ್ತದ. ಹೇಗ್ರಿ, ಆ ಬಾವಿ ನೀರಿಂದ ಈ ಬಾವಿ ನೀರಿಂದ ಜೋಗತ್ತದ. ಆದ್ರೆ ಆಶ್ಚರ್ಯ ಏನು ಮತ್ಕೊಂಡು ಕೇಳಿದ್ರೆ, ಈ ಕಡೆ ಬಾವಿನ ಕುಡನ ತುಂಬ್ಯದೆ, ಈ ಕಡೆ ಬಾವಿನ ಕುಡನ ತುಂಬ್ಯದೆ, ಆದ್ರೆ ಮಧ್ಯದೊಳಗಿರ್ತಕ್ಕಂಥ ಬಾವಿ ಒಳಗೆ ಒಂದು ಹನಿ ನೀರಿಲ್ಲ. ಇದು ಆಶ್ಚರ್ಯ ನೋಡಿ ಬಂದ. ಇದು ಆಶ್ಚರ್ಯನಲ್ರಿ. ಆಯ್ತಪ್ಪ, ನೀವು ನೋಡಿ ಬಂದಿರಿ, ಕುಂದ್ರಿ. ಇವ್ರು ಕುಂದ್ರದ್ರೊಳಗೆ ಅರ್ಜುನ ಬಂದ. ಕೃಷ್ಣ, ನಾನು ಒಂದು ಅದ್ಭುತವನ್ನು ನೋಡಿ ಬಂದೀನಿ. ಏನು ಅದ್ಭುತ? ಯಾರು ನೋಡದೆ ಇರ್ತಕ್ಕಂಥ ನೋಡಿ ಬಂದಿ ನಾನು ಅದ್ಭುತ. ಏನು ಅದ್ಭುತ ತಗೊಂಡು ಕೇಳಿದ್ರ, ಒಂದು ಆಕಳ ಕರಿಗೆ ಹಾಲು ಕುಡಿಸಂಗಿಲ್ಲ, ತನ್ನ ಮಲಿ ತಾನೇ ಕುಡಿತದ. ಇದು ಅವತ್ತಿನ ಅದ್ಭುತ ರೇ. ಇದು ಇವತ್ತು ನಾವು ಕುಡಿತಿರ್ತಾವೆ ನೋಡ್ರಿ. ನೀವು ಹಂಗೆ ಅಡ್ಡ ಕಟ್ಟಿಗೆ ಕಟ್ಟಿರ್ತಾರೆ, ಇಲ್ಲ ನಡಬರ್ಕಂದ್ರೆ ಚೀಲ ತಟ್ಟಿಗಿಟ್ಟು ಕಟ್ಟಿರ್ತಾರೆ. ತನ್ನ ಮಲೆಯಿಂದ ತಾನೇ ಕುಡಿತದೆ. ಒಂದು ಆಕಳ ತನ್ನ ಮಲಿ ತಾನೇ ಕುಡಿತದೆ. ಇದನ್ನು ನೋಡಿ ಬಂದಿ ನಾನು. ಹೌದಪ್ಪ, ಇದನ್ನು ಆಶ್ಚರ್ಯ ಕುಂದ್ರತ್ತಿಕ್ಕೋಣ. ಅಟ್ಟನಕ ಭೀಮ್ ಬಂದ. ಕೃಷ್ಣ, ನಾನು ಒಂದು ಅದ್ಭುತ ನೋಡಿ ಬಂದೀನಿ. ಯಾವುದನ್ನ? ಹಂಸ ಪಕ್ಷಿ ಅಂದ ಮಾಂಸ ತಿನ್ನೋದನ್ನು ನೋಡಿ ಬಂದೀನಿ ಅಂದ. ಹಂಸ ಪಕ್ಷಿ ಮಾಂಸ ತಿನ್ನೋದನ್ನು. ಹಂಸ ಎಷ್ಟು ಪವಿತ್ರವಾಗಿರ್ತಕ್ಕಂಥ ಪಕ್ಷಿ ನಿಮ್ಗೆ ಗೊತ್ತದನು? ಒಂದು ಬಕೆಟ್ ನೀರಿನೊಳಗೆ ಒಂದು ವಾಟಕ ಹಾಲು ಹಾಕಿದ್ರೆ ಹಾಲನ್ನು ಅಟ್ಟೇ ಕುಡಿತದೆ, ಹೊರತಾಗಿ ನೀರು ಮುಟ್ಟಲ್ಲದು. ಅಟ್ಟು ಪವಿತ್ರ ಪಕ್ಷಿ ಅದು. ಮಾಂಸ ತಿನ್ನೋದರ ದೂರ ಉಳಿತು. ಇವ ನೋಡಿ ಬಂದಾನ. ಯಾರು? ಭೀಮ್ ನೋಡಿ ಬಂದಾನ. ಯಾವುದನ್ನ? ಹಂಸ ಪಕ್ಷಿಯಿಂದ ಮಾಂಸ ತಿನ್ನೋದನ್ನು ನೋಡಿ ಬಂದೀನಿ. ಆಯ್ತಪ್ಪ, ಇದನ್ನು ಅದ್ಭುತ ನೋಡಿ ಬಂದಿ, ಕುಂದ್ರ ತಿಕ್ಕೊಂಡಂದ. ಕೊನೆಗಿಂದ ಧರ್ಮರಾಜ ಬಂದ. ಧರ್ಮರಾಜ, ನೀನೇನು ನೋಡಿ ಬಂದಿ? ಕೃಷ್ಣ, ನಾನು ಜಗತ್ತಿನೊಳಗಿಂದ ಭಾಳ ದೊಡ್ಡ ಅದ್ಭುತ ನೋಡಿ ಬಂದಿ. ನಾನು ಏನು ಅದ್ಭುತ? ಒಂದು ದೊಡ್ಡದೊಂದು ಬೆಟ್ಟ ಇದೆ.
ಆ ಬೆಟ್ಟದ ಕೆಳಗೆ ಒಂದು ಊರದ. ಆ ಬೆಟ್ಟದ ಮೇಲಿಂದ ದೊಡ್ಡದೊಂದು ಕಲ್ಲು ಬಂಡಿ ಬೀಳಕತ್ತಿತ್ತು. ಅರ್ಥ ಐತೆ? ದೊಡ್ಡ ಕಲ್ಲು ಬಂಡಿ ಬೀಳಕತ್ತಿತ್ತು. ಒಂದು ವೇಳೆ ಅದು ಕೆಳಗೆ ಬಿದ್ದು ಬಿಟ್ಟಿದ್ರೆ ಇಡೀ ಕೆಳಗೆ ಇರ್ತಕ್ಕಂಥ ಊರೆಲ್ಲ ನಾಶ ಆಗಂದು ಹೋಗಿಬಿಡ್ತಿದ್ರು, ಜನ ಎಲ್ಲ ಸತ್ತು ಹೋಗಿಬಿಡ್ತಿದ್ರು. ಆದ್ರೆ ಅಂಥ ದೊಡ್ಡ ಕಲ್ಲಿನ ಬಂಡಿ ಬೀಳಕತ್ತಿತ್ತು. ಅದು ಬೀಳೋದ್ರೊಳಗೆ ಅದಕ್ಕೊಂದು ಹುಲ್ಲು ಕಡ್ಡಿ ಹಿಡಿದು ನಿಂದ್ರಿಸ್ಯದ ಅನ್ನೋದು. ಒಂದು ಹುಲ್ಲು ಕಡ್ಡಿ, ಇದು ಆಶ್ಚರ್ಯ ಎಲ್ಲರೂ, ಒಂದು ಹುಲ್ಲು ಕಡ್ಡಿ ಹಿಡಿದು ನಿಂದ್ರಿಸ್ಯಾನ. ಇಂಥ ಆಶ್ಚರ್ಯ ಎಲ್ಲರೂ ಕೇಳಿವೇನು ನಾವು? ಇದು ಅವತ್ತಿನ ಆಶ್ಚರ್ಯ. ಆದರೆ ಇವತ್ತಿನ ಆಶ್ಚರ್ಯ ಬಗ್ಗೆ ತಿಳ್ಕೊಬೇಕಲ್ಲ ನಾವು. ಏನ್ರಿ, ನಕುಲ ಸಹದೇವರು ನೋಡಿ ಬಂದಾರಲ್ಲ, 3 ಬಾವಿ ಅದಾವ, 2 ಬಾವಿ ತುಂಬ್ಯಾವ, ನಡಬರ್ಕಿರ್ತಕ್ಕಂಥ ಬಾವಿಯಾಗ ಒಂದಾನಿ ನೀರಿಲ್ಲ ತಿಳ್ಕೊಂಡ್ರೆ ಇದು ಅವತ್ತಿನ ಆಶ್ಚರ್ಯ. ಆದ್ರೆ ಇವತ್ತಿನ ಆಶ್ಚರ್ಯ ಅಂದ್ರೇನು? ಒಂದೇ ತಾಯಿ ಹೊಟ್ಟೆಲಿಂದ 3 ಮಂದಿ ಗಂಡಸು ಮಕ್ಕಳು ಹುಟ್ಟ್ಯಾರ. ಇವತ್ತಿನ ಆಶ್ಚರ್ಯ ಹೇಳ್ತೀನಿ ನಿಮಗೆ. ಒಂದೇ ತಾಯಿ ಹೊಟ್ಟೆಲಿಂದ 3 ಮಂದಿಯಿಂದ ಗಂಡಸು ಮಕ್ಕಳನ್ನ ಹುಟ್ಟ್ಯಾರ. ದೊಡ್ಡವನು ದೊಡ್ಡ ಶ್ರೀಮಂತ ಅದನ.